ಸಾಹೇಬ್ ನಮಸ್ಕಾರ. ನಾವಿಲ್ಲೇನು ನೋಡ್ತೀವಿ ಸರ್, ಇದು ಮಡ್ ರಸ್ತೆ ಅಂತಂದರೆ ಒಂದು 150 ಮೀಟ್ರ್ ಡಾಂಬರ್ ರಸ್ತೆಯಿಂದ ಇರುವಂಥದ್ದು ಸಾಹೇಬ್ರೆ. ಒಂದು ಚೈನ್ ರಸ್ತೆ ವಿಲೇಜ್ ಮ್ಯಾಪಲ್ಲಿ ಇರುವಂಥದ್ದು. ಈ ರಸ್ತೆ ಉದ್ದಕ್ಕೆ ಏನು ಕಾಣ್ತೀವಿ ಜಾಗ ಸಾಹೇಬ್ರೆ 3 ಎಕರೆ ಇರುವಂಥದ್ದು ಸಾಹೇಬ್ರೆ. ನೋಡಿ ಸರ್, ನಾನು ಏನು ತೋರ್ತಿದ್ದೀನಿ ಸಾಹೇಬ್ರೆ, ಇದೇ ಜಾಗ 3 ಎಕರೆ ಜನರಲ್ ಪ್ರಾಪರ್ಟಿ ಸಾಹೇಬ್ರೆ. ನಾನು ಏನು ತೋರ್ತೀನಿ ನೋಡಿ ಸರ್, ಅದು ಪೂರ್ತಿ ಎಲ್ಲ ಸಮತಟ್ಟಾಗಿರುವಂಥದ್ದು ಜಾಗ ಸಾಹೇಬ್ರೆ. ಈ ರಸ್ತೆ ಉದ್ದಕ್ಕೆ ಅಂದರೆ ತಾರ್ ರೋಡಿಂದ ಒಂದು 150 ಮೀಟ್ರ್ ಅಷ್ಟೇ ಸಾಹೇಬ್ರೆ. ಮಡ್ ರೋಡು ಡಾಂಬರ್ ರೋಡಿಂದ ಇದು ಮಳವಳ್ಳಿಯಿಂದ ಒಂದು 28 ಕಿಲೋಮೀಟ್ರಲ್ಲಿರುವಂಥ ಜಾಗ ಸಾಹೇಬ್ರೆ. ಬೆಂಗಳೂರಿಂದ ಒಂದು 130 ಕಿಲೋಮೀಟ್ರು. 3 ಎಕರೆ ಇರುವಂಥದ್ದು ಜನರಲ್ ಪ್ರಾಪರ್ಟಿ, ಡೈರೆಕ್ಟ್ ರಿಜಿಸ್ಟ್ರಿ ಇರುವಂಥ ಪ್ರಾಪರ್ಟಿ ಸಾಹೇಬ್ರೆ. ಅಕ್ಕಪಕ್ಕೆಲ್ಲ ತೋಟ ಮಾಡ್ಕೊಂಡು ಇರುವಂಥದ್ದು ಒಳ್ಳೆ ವ್ಯೂವಲ್ಲಿದೆ ನೋಡಿ ಸಾಹೇಬ್ರೆ. ಒಳ್ಳೆ ಬೆಟ್ಟ ತಪ್ಪಲಿರುವಂಥ ಜಾಗ ಸಾಹೇಬ್ರೆ. ಮನೆ ಮಾಡ್ಕೊಂಡು ತೋಟ ಮಾಡ್ಕೊಂಡು ಏನು ಬೇಕಾದ್ರೂ ಮಾಡ್ಕೋಬೋದು ಸಾಹೇಬ್ರೆ. ನೋಡಿ ಸರ್, ಎಲ್ಲ ರೆಡಿ ಇರೋಂಥದ್ದು 3 ಎಕರೆ. ನೋಡಿ ಸರ್, ಇಲ್ಲಿ ಏನು ಇದೇ ಜಾಗ. ಇವರು ಒಂದು ಗುಂಟೆಗೆ 1,40,000 ರೂಪಾಯಿ ಹೇಳ್ತಾರೆ ಸಾಹೇಬ್ರೆ. ಕುಂತ್ಕಂದ್ರೆ ನೇರ ಓನರ್ ಸಿಟ್ಟಿಂಗ್ ಮಾಡಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಏನು ತೊಂದರೆ ಸರ್, ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಸಾಹೇಬ್ರೆ. ತಗೊಳ್ಳೋರು ಕೊಡೋರು ಎದುರುಗಡೆ ಕುಂತು ಏನಾಗುತ್ತೆ ನೆಗೋಷಿಯಬಲ್ ಮಾಡಿಸೋಂಥದ್ದು. ಇವರು ಒಂದು ಗುಂಟೆಗೆ 1,40,000 ರೂಪಾಯಿ ಹೇಳ್ತಾರೆ ಸಾಹೇಬ್ರೆ. ಇದೇ ಜಾಗ ಸರ್ 3 ಎಕರೆ.